ಆತ್ಮವ್ರತ ಪರದಾರಿಚ್ಛ ಪರದ್ರವ್ಯ ಲಂಚ ರೋಷ ಭಕ್ತಿ ಆತ್ಮಾಹುತಿ ಸಮಭೂತಾನೀಯ ಪಚ್ಚಿತ ಪಂಡಿತ ನೋಡು ರೇಣುಕರಾಜ ಗುರುಗಳೇ, ಪರಸ್ತ್ರೀಯರು ತನ್ನ ತಾಯಿಯಂತೆ, ಪರರ ದ್ರವ್ಯವು ಮಣ್ಣಿನ ಹೆಂಟೆಯಂತೆ. ಹೌದು ಗುರುಗಳೇ, ಹೌದು. ಇದನ್ನು ಯಾವನು ತಿಳಿಯುವನೋ ಅವನೇ ಪುಣ್ಯವಂತನು. ಅಸ್ಥಿರಂ ಜೀವಂತ ಜೋಖೆ ಅಸ್ಥಿರಂ ಹೈ ಧರ್ಮ ಕೀರ್ತಿ ದೇಹ ಸ್ಥಿರಂ. ನೋಡು ರೇಣುಕರಾಜ ಗುರುಗಳೇ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಯು ನಿನ್ನವಳಲ್ಲ. ಹೇಳುತ್ತಿರುವುದು ನಿಜವಿರುವುದು. ಎಲ್ಲವೂ ಜಗಕ್ಕೆ ಸುತ್ತಿದ ವಿಧಿಯು. ವಿಶ್ವವೆಲ್ಲ ನಿರಂತರ, ಆತ್ಮ ಒಂದೇ ಚಿರಂತರ. ಹೌದು ಗುರುಗಳೇ, ಹೌದು. ಅರಿಯೋ ಗುರುವಿನ ವಿಸ್ತಾರ ಅಂದ ಹಾಗೆ ಇಳಿಯಲು ಇಲ್ಲದಷ್ಟು ಐಶ್ವರ್ಯ ಕೆಲ ಕಾಲ ಅನುಭವಿಸಿ ವಿಧಿಯಿಂದ ನೀನು ದೇಹತ್ಯಾಗವೆಸಗಿ ಬಳಲಿ ಬಳಲಿ ಶ್ರಮಪಟ್ಟು ತಿಪ್ರಾವತಿ ಕೆರೆ ದಂಡಿ ಮೇಲೆ 12 ವರ್ಷ ಕಾಲ ಹರಿದ ನಿನ್ನ ಮಗಳ ಕೂಡ ನನ್ನ ಮದುವೆ. ಹೌದು ಗುರುಗಳೇ, ಹೌದು. ಬೇಡ ರೇಣುಕರಾಜ, ಬೇಡ. ನಾನು ಸನ್ಯಾಸಿ ಆಶ್ರಮದವನು, ಅಡವಿ ಅರಣ್ಯದಲ್ಲಿ ಗಡ್ಡೆ ಗಣಸುಗಳನ್ನು ತಿಂದು ಕಾಲ ಹರಣ ಮಾಡುವಂಥವನು. ಹೇಳಿ ಪೂಜೆ. ನನ್ನಂಥವನಿ ನಿನ್ನ ಮಗಳನ್ನು ಕೊಟ್ಟು ಏನು ಮಾಡುವಿ? ಇಲ್ಲಿ ಎಲ್ಲಿಯಾದರೂ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡಿಕೊಡು ರೇಣುಕರಾಜ, ಮದುವೆಯನ್ನು ಮಾಡಿಕೊಡು. ಗುರುಗಳೇ, ಏನು ರೇಣುಕರಾಜ? ಈ ಮಾತಿನ ವಿಚಾರವು ಸ್ವತಃ ತಾವೇ ಮಾಡಬೇಕು ಪೂಜ್ಯರೇ, ಸ್ವತಃ ತಾವೇ ಮಾಡಬೇಕು. ಆಗಲಿ ರೇಣುಕರಾಜ, ಈ ಮಾತಿನ ಅರ್ಥವನ್ನು ಸ್ವತಃ ನಾನೇ ಮಾಡುತ್ತೇನೆ. ನೀನು ಹೋಗಿ ಬಾ ರೇಣುಕರಾಜ. ತಮಗೆ ನಮಸ್ಕಾರ. ಹೋಗಿ ಬರುವೇನು ಗುರುಗಳು? ನಿನಗೆ ಜಯವಾಗಲಿ. ಹೋಗಿ ಬಾ ರೇಣುಕರಾಜ, ಹೋಗಿ ಬಾ.